ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಕೇಳಿದ ಮೇಲೆ ಮುಂದುವರಿತೀನಿ. ಪ್ರಶ್ನೆ, ಈ ನಿಸರ್ಗದಲ್ಲಿ ಲಭಿಸುವ ಅತ್ಯಂತ ಸಿಹಿಯಾದ ಸ್ವಾಭಾವಿಕ ಪದಾರ್ಥ ಯಾವುದು? ನಿಸರ್ಗದಲ್ಲಿ ಲಭಿಸುವ ಉತ್ಕೃಷ್ಟ ಸಿಹಿ, ಬಹಳ ಮಸ್ತ್ ಸ್ವೀಟ್ ಆಗಿರ್ತಕ್ಕಂಥ ಸವಿಯಾದ ಮಧುರವಾದ ಪದಾರ್ಥ, ವಸ್ತು. ಮೇಡಮ್, ಜೇನು. ಶಬಾಷ್, 100ಕ್ಕೆ 100 ಅಂಕಗಳು ನಿಮಗೆ. ಸೆಕೆಂಡ್ ಇಯರ್ ಅವರ ಇಲ್ಲಿ ಫಸ್ಟ್ ಇಯರ್. ಓಕೆ, ಒಳ್ಳೆಯದಾಗಲಿ ತಮಗೆ. ಜೇನು. ಈ ದಿನ ಮೇ 20 ಮತ್ತು ಜೇನು ಏನಾದರೂ ಕೋರಿಲೇಷನ್ ಇದೆಯಾ? ನೀವು BCA ಮಾಡ್ರಿ, ಏನನ್ನಾದ್ರೂ ಮಾಡ್ರಿ, ಅದರ ಪ್ರಚಲಿತ ವಿದ್ಯಮಾನಗಳ ಕಡೆಗೂ ಕೂಡ ಸ್ವಲ್ಪ ಗಮನ ಇರಲಿ. ಇಂದು ಅಂತಾರಾಷ್ಟ್ರೀಯ ಜೇನುನೊಣದ ದಿನಾಚರಣೆ. ಅಂತಾರಾಷ್ಟ್ರೀಯ ಜೇನುನೊಣದ ದಿನಾಚರಣೆ ಇವತ್ತು. 2 ಕಾರಣಗಳಿಗೋಸ್ಕರವಾಗಿ ಆ ಜೇನಿಗೆ ನಾನು ಕೃತಜ್ಞತೆಗಳನ್ನ ಸಮರ್ಪಿಸ್ತೀನಿ. ಕಂಗ್ರಾಚ್ಯುಲೇಷನ್ಸ್ ಅನ್ನ ಜೇನುನೊಣಕ್ಕೆ ಹೇಳ್ತೀನಿ. ಕಾರಣ 1, ಅದರಷ್ಟು ಮಧುರಾತಿ ಮಧುರ ಅಂತ ಬಹಳ ಸ್ವೀಟ್, ಬಹಳ ಇದು ಏನ್ ಸೈಡ್ ಎಫೆಕ್ಟ್ ಇಲ್ಲ ಅಂತದ್ದು ಒಂದು ಸ್ವೀಟ್ ಈ ಜಗತ್ತಿನಾಗ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಸ್ವಾಭಾವಿಕವಾಗಿ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಅದಕ್ಕಾಗಿ ಜೇನುನೊಣಕ್ಕೆ ಒಂದು ಧನ್ಯವಾದಗಳು. ಇನ್ನೊಂದು ಯಾಕೆ ಗೊತ್ತಾ? ಪರಾಗಸ್ಪರ್ಶ. ಜೇನುನೊಣ ಮಾಡ್ತಕ್ಕಂಥ ತನ್ನ ಕಾಲುಗಳ ಮೂಲಕವಾಗಿ ಮಾಡುವ ಪರಾಗಸ್ಪರ್ಶದ ಪ್ರತಿಫಲವಾಗಿ ಎಷ್ಟೊಂದು ರೈತರಿಗೆ ಅಥವಾ ಎಷ್ಟೊಂದು ಈ ಸಸ್ಯಗಳ ಉತ್ಪತ್ತಿಗೆ ಅದೆಲ್ಲವೂ ಕೂಡ ಕಾರಣೀಕರ್ತವಾಗಿದ್ದಿಲ್ಲ. ಈ ಕಾರಣಕ್ಕಾಗಿ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಜೇನುನೊಣದ ಶುಭಾಶಯಗಳನ್ನ ಸಮರ್ಪಿಸಬೇಕು. ನೆಕ್ಸ್ಟ್ ಒಂದೇ ಪ್ರಶ್ನೆ ಕೇಳಿದ್ರಿ, ಬಟ್ ಒಂದು 4-5 ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಯಾರ್ಯಾರು ಹೆಂಗ ಉತ್ತರ ಕೊಡ್ತೀರಿ? ಇವರೊಬ್ಬರೀಗ ಪಾಸ್ ಆಗಿದ್ದಾರೆ. ಮತ್ತೊಂದು ಪ್ರಶ್ನೆಯನ್ನ ಕೇಳಿನ ಆಮೇಲೆ ಮುಂದಕ್ಕೆ ಹೋಗ್ತೀನಿ ನಾವು. ಏನು ಅಂತಂದ್ರೆ ಪ್ರಶ್ನೆ, ನೀವು ಇಲ್ಲಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳು ನನ್ನ ದೃಷ್ಟಿಕೋನದಲ್ಲಿ ಅತ್ಯಂತ ಸ್ಪೆಷಲ್ ಅಂತ ಅನಿಸ್ತಾ ಇದ್ದೀವಿ.